ನಾವು ಇವಾಗ ಆನೆಗುಂದಿಯಲ್ಲಿದ್ದೀವಿ. ಇಲ್ಲಿ ಆನೆಗುಂದಿ ಕೋಟೆ ಇದೆ, ಕೆಲವು ದೇವಸ್ಥಾನಗಳಿದೆ, ಅರಮನೆ ಇದೆ. ಇದೆಲ್ಲವನ್ನು ನಾವು ಆದಷ್ಟು ಒಂದೇ ವಿಡಿಯೋಲಿ ತೋರಿಸೋ ಒಂದು ಪ್ರಯತ್ನ. ನಮ್ಮ ಜೊತೆ ಗೈಡ್ ಮಂಜುನಾಥ್ ಗೌಡ್ರು ಕೂಡ ಇದ್ದಾರೆ. ಇವರ ಜೊತೆ ಆನೆಗುಂದಿ ಬನ್ನಿ ನೋಡೋಣ. ಸೊ ಈಗ ನಾವಿರೋದು ಆನೆಗುಂದಿಯ ಪ್ರಮುಖ ದ್ವಾರ, ಇದಕ್ಕೆ ಕಡೆ ಬಾಗಿಲು ಅಂತ. ಸಹಜವಾಗಿ ನಮ್ಮಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಕ್ಕೆ 4 ವಿಶೇಷವಾದ ದ್ವಾರಗಳಿದೆ. ಸೊ ಪೂರ್ವಕ್ಕೆ ಹೇಳೋದಾದರೆ ನಮ್ಮ ತೋರಣಗಲ್ಲು, ಉತ್ತರಕ್ಕೆ ಹೇಳೋದ್ರಿಗಿನ ಕಡೆ ಬಾಗಿಲು, ದಕ್ಷಿಣಕ್ಕಾದರೆ ನಾಗಲಾಪುರ ಆ ಭಾಗದಲ್ಲಿ. ಬಟ್ ಈ ಪಶ್ಚಿಮಕ್ಕೆ ಅಂದರೆ ನಮ್ಮಲ್ಲಿ ಹೊಸಪೇಟೆ ನಂತರದಲ್ಲಿ ಒಂದು ಭಾಗ ಬರುತ್ತೆ ಆ ಕಡೆ. ಇದು ಇಲ್ಲೊಳಿ ಗೋಡೆ ಗಂಟಲ್ಲ ಎತ್ತರವಾದ ಕೋಟೆ ಗೋಡೆ, ಇದು ಮಹಾದ್ವಾರ, ಕಡೆ ಬಾಗಿಲು ಮಹಾದ್ವಾರ. ಆನೆಗುಂದಿ ಮಹಾಸಂಸ್ಥಾನಕ್ಕೆ ಮಹಾದ್ವಾರ. ವಿಜಯನಗರ ಸಾಮ್ರಾಜ್ಯಕ್ಕೆ ಭದ್ರಕೋಟೆಯಾಗಿ 7 ಸುತ್ತಿನ ಕೋಟೆ ಇತ್ತು ಅನ್ನೋದಕ್ಕೆ ಕೆಲವೊಂದು ದಾಖಲೆಗಳಿದೆ. ಬಟ್ ಕೆಲವೊಂದು ಕಡೆ ಬಿದ್ದೋಗ್ಬಿಟ್ಟಿದೆ. ಆದರೆ ಆ ಸುತ್ತಲ್ಲಿ ಈಗ ನಾವು 2ನೇ ಭಾಗದಲ್ಲಿ ಇದ್ದೀವಿ ನೋಡಿ, ಅಲ್ಲಿ ಕಾಣ್ತಾಯಿಲ್ಲ, ಇದು ಒಂದು ಮಹಾದ್ವಾರ. ಅಲ್ಲಿ ನೋಡಿ ಅದೆಲ್ಲ ಬಂಡೆ ಮೇಲೆ ಕೋಟೆ ಕಾಣ್ತಾ ಇದೆ. ಹೌದು. ಸೊ ಈ ರೀತಿ ಎತ್ತರವಾದ ಕೋಟೆ ಗೋಡೆ ಉತ್ತರ ಮತ್ತು ದಕ್ಷಿಣ ಭಾಗಕ್ಕಿದೆ. ಅದು ಸಂಪೂರ್ಣವಾಗಿ ಕೆಲವೊಂದು ಕಡೆ ಹಾಗೆ ಇದೆ, ಕೆಲವೊಂದು ಕಡೆ ಬಿದ್ದೋಗಿದೆ ಸರ್. ಇದು ಸಂರಕ್ಷಣೆ ಮಾಡ್ತಾ ಇಲ್ವಾ? ಸಂರಕ್ಷಣೆ ಮಾಡ್ತಾ ಇದ್ದಾರೆ ಸರ್, ಬಟ್ ಎಲ್ಲ ಕಡೆ ಆಗಿಲ್ಲ. ಕೆಲವೊಂದು ಕಡೆ ಆಗ್ತದೆ, ಕೆಲವೊಂದು ಕಡೆ ಮಾಡ್ತಾರೆ. ಮರಗಳೆಲ್ಲ ಬೆಳ್ಕೊಂಡ್ರೆ ಬೀಳುತ್ತೆ ಮತ್ತು ಆದರೆ ರೆನೋವೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಂಪಿ ದೊಡ್ಡದಾಗಿರ್ತಕ್ಕಂಥ ಸಾಮ್ರಾಜ್ಯ ಅಲ್ಲ, ಎಲ್ಲ ಕಡೆನೂ ಉಳ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಸೊ ಕಡಿಮೆ ಜನ, ತುಂಬ ಜಾಸ್ತಿ ವರ್ಕ್. ಆನೆಗುಂದಿ ಸಾಮ್ರಾಜ್ಯಕ್ಕೆ ಅಥವಾ ವಿಜಯನ ಸಾಮ್ರಾಜ್ಯಕ್ಕೆ ಬರ್ತಕ್ಕಂಥ ಈ ಉತ್ತರ ಭಾಗದಲ್ಲಿ ಏನು ಮಹಾದ್ವಾರ ನೋಡಿದ್ವಿ, 2ನೇ ಮಹಾದ್ವಾರ, ಆ 2ನೇ ಮಹಾದ್ವಾರ ದಾಟಿದ ತಕ್ಷಣ ಚಿಕ್ಕ ಚಿಕ್ಕ ಮಂಟಪಗಳು ಕಾಣುತ್ತೆ. ಸೊ ಆ ಮಂಟಪಗಳಲ್ಲಿ ಆಂಜನೇಯ ಇರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಕೋಟೆ ಆಂಜನೇಯ ದೇವಸ್ಥಾನ ಅಂತೇಳಿ. ಬನ್ನಿ ಒಳಗಡೆ ನೋಡಿ. ಆ ಏನು ಮಹಾದ್ವಾರ ಕಾಣುತ್ತಲ್ಲ, ಆ ಮಹಾದ್ವಾರಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಅದಕ್ಕೆ ಸುಂಕದ ಮಹಾದ್ವಾರ ಅಂತ. ಹಾಂ, ಸುಂಕ ಅಂತಂದರೆ ಸಹಜವಾಗಿ ಏನಾದರೂ ಮಾರುಕಟ್ಟೆಯಲ್ಲಿ ಸೇಲ್ ಮಾಡಬೇಕಾದಾಗ ಅಲ್ಲಿ ಟ್ಯಾಕ್ಸಿನ ಕಟ್ಟಿ ಬರಬೇಕಾಗಿತ್ತಲ್ಲ, ಅದಕ್ಕೆ ಸುಂಕ ಅಂತ. ಇವೆಲ್ಲ ಚಿಕ್ಕ ಚಿಕ್ಕ ಅಡುಗೆ ಕೋಣೆಗಳು, ನೀರಿನ ತೊಟ್ಟಿ. ನೀರಿನ ತೊಟ್ಟಿ. ಸೊ ಈ ರೀತಿ ಆಂಜನೇಯ ದೇವಸ್ಥಾನಗಳು ಪ್ರತಿಯೊಂದು ಏನು ಕೋಟೆ ಬಾಗಿಲಿರುತ್ತೆ, ಕೋಟೆ ಬಾಗಿಲ ಪಕ್ಕದಲ್ಲಿ ಈ ಥರ ಆಂಜನೇಯ ದೇವಸ್ಥಾನಗಳಿರುತ್ತೆ ಸರ್. ಈ ಕೋಟೆ ಆಂಜನೇಯ ಏನಿದೆ, ಸಹಜವಾಗಿ ನೋಡಿ, ಇದು ಏಕಶಿಲಾ, ಅಖಂಡ ಶಿಲೆ, ಒಂದೇ ಕಲ್ಲು ಮಾಡಿರೋದು. ಬಟ್ ಇದು ಸಹಜವಾಗಿ ಸರಿಸುಮಾರು ಒಂದು 10 ಅಡಿಗಿಂತಲೂ ಎತ್ತರವಾಗೇ ಇದೆ. 10 ಅಡಿಗಿಂತಲೂ ಎತ್ತರವಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ. ಈಗ ನಾವೇನು ಬಂದ್ವಿ, ಆ 2ನೇ ಮಹಾದ್ವಾರ ದಾಟ್ಕೊಂಡು ಆ ಆಂಜನೇಯ ದುಡಿಗೆ ದಾಟ್ಕೊಂಡಾದ್ಮೇಲೆ ಇಲ್ಲಿ ಮಲ್ಲೇದೇವರ ದೇವಸ್ಥಾನ. ಆದರೆ ಇಲ್ಲಿ ನೋಡ್ಕೊಂಡಾಗ ನಿಮಗೆ ಒಂದು ಮಹಾದ್ವಾರ ಥರ ಕಾಣುತ್ತೆ ಇದು ಅಲ್ವಾ, ಒಂದು ಚಿಕ್ಕ ಗುಡಿಗೆ ಹೋಗುವಂಥ ಮಹಾದ್ವಾರ. ಬಟ್ ಈ ಹಿಂದ್ಗಡೆ ಇದ್ದರೆ ಇರಬಹುದು, ಯಾಕಂದರೆ ಯಾವುದೇ ರೀತಿ ಕುರುಗಳಿಲ್ಲ. ಆದರೆ ಮಲ್ಲೇದೇವರ ಗುಡಿ ಇತ್ತು ಅನ್ನೋದಕ್ಕೆ ಇಲ್ಲಿ ಒಂದು ಕಂಬ ಕಾಣುತ್ತೆ ನೋಡಿ. ಅದು ವಿಷ್ಣು ದೇವಸ್ಥಾನ ಆದ್ರಿಗಿನ ಅಲ್ಲಿ ಗರುಡ ಸ್ತಂಭ ಇರುತ್ತೆ, ಶಿವನ ದೇವಸ್ಥಾನದ ಧ್ವಜಸ್ತಂಭ ಇರುತ್ತೆ, ದೀಪಸ್ತಂಭ ಇರುತ್ತೆ ನೋಡಿ ಮೇಲ್ಗಡೆ ಇದೆಲ್ಲ. ಈಗಲೂ ಕೂಡ ಬಂಚಿದೆ ನೋಡಿ ದೀಪಗಳನ್ನು ಹಾಕಲಿಕ್ಕೆ. ಸೊ ವಿಷ್ಣು ದೇವಸ್ಥಾನದಾದರೆ ಗರುಡ ಸ್ತಂಭ, ಶಿವನ ದೇವಸ್ಥಾನದಾದರೆ ದೀಪಸ್ತಂಭ. ಇವಾಗಿಲ್ಲ, ಗುಡಿ ಇಲ್ಲ, ಯಾವುದಿಲ್ಲ ಸರ್, ಬರೀ ದ್ವಾರ ಮಾತ್ರ ಇದೆ. ಹೌದು. ಈಗ ನಾವಿರೋದು ಆನೆಗುಂದಿ ಗ್ರಾಮ. ಆನೆಗುಂದಿ ಗ್ರಾಮ ಇದು 14ನೇ ಶತಮಾನದಲ್ಲಿ ಮೊಟ್ಟ ಮೊದಲ ರಾಜಧಾನಿ ವಿಜಯನ ಸಾಮ್ರಾಜ್ಯಕ್ಕೆ. ವಿಜಯನ ಸಾಮ್ರಾಜ್ಯಕ್ಕೆ ಸುಮಾರು ರಾಜ್ಯ ಮನೆತಂದವರು ಮತ್ತು ರಾಜರುಗಳು ಬಂದು ಹೋಗಿದ್ದಾರೆ. ಅದರಲ್ಲಿ ಹರಿಹರರಾಯ, ಬುಕ್ಕರಾಯ, ಕಂಪಣ್ಣ, ಮುದ್ದಪ್ಪ, ಮಾರಪ್ಪ, ಪ್ರೌಢದೇವರಾಯ, ಇಮ್ಮಡಿ ದೇವರಾಯ, ವೀರಹರಿಹರ, ಇಂಥ ಎಲ್ಲ ರಾಜರ ಜೊತೆಗೆ ವಿಜಯನ ಸಾಮ್ರಾಜ್ಯದಲ್ಲೇ ಉತ್ತುಂಗ ಮತ್ತು ವಿಜಯನ ಸಾಮ್ರಾಜ್ಯಕ್ಕೆ ಕಳೆ ಕೊಟ್ಟಂತಹ ವ್ಯಕ್ತಿ ಹೇಳೋದಾದರೆ ಅದು ಶ್ರೀಕೃಷ್ಣ ದೇವರಾಯರು. ಸೊ ಈ ಶ್ರೀಕೃಷ್ಣ ದೇವರಾಯರು 1509ರಿಂದ 1529ರಲ್ಲಿ ಆಳ್ವಿಕೆ ಮಾಡಿದಂಥದ್ದು. ಆ 20 ವರ್ಷ ಕಾಲಾವಧಿನ ನಾವು ಸುವರ್ಣಯುಗ ಅಂತಲೇ ಕರಿತೀವಿ. ಸೊ ನಿಜವಾಗ್ಲೂ ಹೇಳ್ಬೇಕಾದ್ರೆ ವಿಜಯನ ಸಾಮ್ರಾಜ್ಯ ಆ ಸಮಯದಲ್ಲಿ ಅಷ್ಟು ಉತ್ತುಂಗಕ್ಕೆ ಹೋಗಲಿಕ್ಕೆ ಅವರು ಕಲೆ, ಸಾಹಿತ್ಯ, ಸಂಗೀತ, ಕೃಷಿ
ಎಲ್ಲ ಒಂದು ವರ್ಗದವರಿಗೂ ಭಾಳ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಆ ವಿಜಯನ ಸಾಮ್ರಾಜ್ಯ ಮತ್ತಷ್ಟು ಉತ್ತುಂಗಕ್ಕೆ ಇವ್ರುಗಳೊಂದು ಕಾರಣಭೂತ ಅಂತ ಹೇಳಲಿಕ್ಕೆ ಆಗುತ್ತೆ. ಹಾಗಾಗಿ ಕೃಷ್ಣದೇವರಾಯರ ಒಂದು ಮೂರ್ತಿ. ಇದಾದ ನಂತರ ಇನ್ನೊಂದು ಹೆಮ್ಮೆ ವಿಷಯ ಹೇಳೋಕ್ಕಾದ್ರೆ ವಿಜಯನ ಸಾಮ್ರಾಜ್ಯ ನಿರಂತರವಾಗಿ ಅಂದಿನವರೆಗೂ ಅದು ತನ್ನ ಒಂದು ವೈಭವ, ತನ್ನ ಒಂದು ವಿಭಿನ್ನತೆಯನ್ನು ತೋರಿಸ್ಕೊಂಡು ಬರ್ತಾನೆ ಇದೆ, ಅಂಥ ಒಂದು ಶಕ್ತಿಯನ್ನು ಉಳಿಸ್ಕೊಂಡು ಬಂದಿದೆ. ಸೊ ಈಗ ಅಂಥ ಶಕ್ತಿಗೆ ಸ್ಫೂರ್ತಿಯಾಗಿರ್ತಕ್ಕಂಥದ್ದು ಅಂತಂದರೆ ವಿಜಯನ ಸಾಮ್ರಾಜ್ಯದ ಅರಸ ಮನೆತನದಲ್ಲಿ ಒಂದಂತಹ ಆ ಮನೆತನದವರು ಇವತ್ತಿಗೂ ಈ ಆನೆಗುಂದಿ ವಿಲೇಜಲ್ಲಿದ್ದಾರೆ. ಸೊ ಅವ್ರ ಹೆಸರು ಕೂಡ ಅಷ್ಟೇ ಕೃಷ್ಣದೇವರಾಯ, ಅಚ್ಯುತದೇವರಾಯ ಅಂಥೇಳಿ ಭಾಳ ಹೆಮ್ಮೆ ಆಗುತ್ತೆ. ಯಾಕಂದರೆ ಕೃಷ್ಣದೇವರಾಯ ಹೇಗೆ ಜನರನ್ನು ಪರಿಪಾಲನೆ ಮಾಡ್ತಾಯಿದ್ರು, ಜನರಿಗೆ ಅವಕಾಶಗಳನ್ನು ಕೊಡ್ತಾಯಿದ್ರು, ಜನರಿಗೆ ಉತ್ತೇಜನ ಕೊಡ್ತಾಯಿದ್ರು, ಅದೇ ರೀತಿ ಈಗಿರ್ತಕ್ಕಂತಹ ಆ ಕೃಷ್ಣದೇವರಾಯರು ನಮ್ಮ ಎಲ್ಲ ಯುವಕರಿಗೆ ಮತ್ತು ಇಲ್ಲಿರ್ತಕ್ಕಂಥ ಭಾಗದಲ್ಲಿರ್ತಕ್ಕಂಥ ಜನರಿಗೆ, ರೈತರಿಗೆ ಹಾಗೂ ಎಲ್ಲರಿಗೂ ದಾನ ಧರ್ಮ ದತ್ತಿ ಹೀಗೆ ಜೀರ್ಣೋದ್ಧಾರ, ಹಾಗೆ ಆ ಒಂದು ಸಾಮ್ರಾಜ್ಯದ ಅಳಿವು ಮತ್ತು ಉಳಿವಿನ ಬಗ್ಗೆ, ಜೊತೆಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಅವರು ಶ್ರಮಪಟ್ಟು ಆ ವಿಜಯನ ಸಾಮ್ರಾಜ್ಯನ ಉಳಿಸ್ಕೊಂಡು ಮತ್ತಷ್ಟು ಉತ್ತುಂಗಕ್ಕೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ರಾಜಮನೆತನದವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಕೃತಜ್ಞತೆ ಹೇಳಲಿಕ್ಕೆ ನಾವು ಕೂಡ ಇಷ್ಟಪಡ್ತೀವಿ ಸರ್. ಈ ವಿಜಯನ ಸಾಮ್ರಾಜ್ಯದಲ್ಲಿ ನನ್ನ ವೃತ್ತಿ ಆರಂಭಿಸಿದಾಗಿಂದ ಇವತ್ತಿನವರೆಗೆ ಹಲವಾರು ಜನರಿಗೆ, ದೇಶ ವಿದೇಶಿಗರಿಗೆ ಸೇವೆ ಕೊಟ್ಟಿದ್ದೀನಿ. ಬಟ್ ಅದರಲ್ಲಿ ಇನ್ನೊಂದು ಹೆಮ್ಮೆ ಗಿರಿಮೆ ಅಂತಂದರೆ ನನಗೆ ಈ ವಿಜಯನ ಸಾಮ್ರಾಜ್ಯದ ಅರಸರು ಆಗಿರ್ತಕ್ಕಂಥ ಯುವರಾಜರು ಶ್ರೀಕೃಷ್ಣದೇವರಾಯರು ಮತ್ತು ಮೈಸೂರು ಸಂಸ್ಥಾನ ಇರತಕ್ಕಂತಹ ಯದುವೀರ್ ಒಡೆಯವರವರಿಗೂ ಇಬ್ಬರು ಒಟ್ಟಿಗೆ ಹಂಪಿಗೆ ಬಂದಾಗ ಅವರಿಗೆ ಸೇವೆ ನೀಡುವಂಥ ಭಾಗ್ಯ ನನ್ನದಾಗಿತ್ತು. ಸೊ ನಿಜವಾಗ್ಲೂ ಅಂದರೆ ಅವರಿಗೆ ಸೇವೆ ಕೊಡೋದಕ್ಕೆ ನನಗೆ ಒಂದು ಹೆಮ್ಮೆ ಆಗುತ್ತೆ ಸರ್. ಅವರಿಬ್ಬರು ಒಟ್ಟಿಗೆ ಇದ್ದಿದ್ದು. ಸೊ ಇಲ್ಲಿ ಕಾಣ್ತಾ ಇದೆ ಇದು ಆನೆಗುಂದಿ ಗ್ರಾಮಕ್ಕೆ ಮಹಾದ್ವಾರ. ಸೊ ಮುಖ್ಯ ದ್ವಾರ, ಮಹಾದ್ವಾರ. ಇಲ್ಲಿಂದ ಇದು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಆಗಿದೆ. ಆರ್ಕಿಯಾಲಜಿಕಲ್ ಸರ್ವೆ ಫಂಡದವರು ಸೊ ಎಲ್ಲೆಲ್ಲಿ ಬಿದ್ದೋಗ್ತಾ ಇದೆ ಅವೆಲ್ಲ ಕಂಬಗಳ ಮತ್ತೆ ರೆನೋವೇಷನ್ ಮಾಡಿ ಸೊ ಎಂಟ್ರೆನ್ಸ್ ಮಾಡಿರೋದು. ಈಗ ಒಳಗಡೆ ಹೋಗೋಣ ಆನೆಗುಂದಿ ಗ್ರಾಮಕ್ಕೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಹಲವಾರು ಮಹಾದ್ವಾರಗಳಿದೆ. ಬಟ್ ಹಲವಾರು ಮಹಾದ್ವಾರಗಳಲ್ಲಿ ಒಂದೊಂದು ಮಹಾದ್ವಾರಕ್ಕೆ ಒಂದೊಂದು ಹೆಸರುಗಳಿದೆ. ಸೊ ಆ ಕಡೆ ಕೃಷ್ಣ ಮಹಾದ್ವಾರ, ಅಚ್ಯುತಾಯ ಮಹಾದ್ವಾರ, ವಿರೂಪಾಕ್ಷ ಮಹಾದ್ವಾರ. ಅದೇ ರೀತಿ ಆನೆಗುಂದಿ ಭಾಗದಲ್ಲಿ ಹೊನ್ನ ಮಹಾದ್ವಾರ ಅಥವಾ ಹೊನ್ನ ಅಗಸಿ ಅಂತ. ಹೊನ್ನು ಅಂತಂದರೆ ಬಂಗಾರ, ಸಂಪತ್ತು. ಸೊ ಇಲ್ಲಿ ಈಗ ನಾವಿರೋದು ಶ್ರೀರಂಗನಾಥ ದೇವಸ್ಥಾನ. ಇದು ಕೂಡ ಅಷ್ಟೇ ಸಂಪೂರ್ಣವಾಗಿ ವಾಸ್ತು ಪ್ರಕಾರ ಕಟ್ಟಿರುವಂಥದ್ದು, ಪೂರ್ವಕ್ಕೆ ಅಭಿಮುಖವಾಗಿದೆ. ಸೊ ಇಲ್ಲಿ ಉತ್ಸವ ಮಂಟಪ, ಇಲ್ಲಿ ನೋಡಿ ಗರುಡ ಸ್ತಂಭ, ಬಲಿಪೀಠ, ದೀಪಸ್ತಂಭ, ಉತ್ಸವ ಮಂಟಪ ಸರಿ ಈ ಕಡೆ. ವಿಜಯನ ಸಾಮ್ರಾಜ್ಯದ ಆರಂಭದಲ್ಲಿ ದೇವಸ್ಥಾನಗಳು ಕಟ್ಟುವಂಥ ಸ್ಥಿತಿ ಇದ್ದಾಗ ಇಲ್ಲಿ ಅತಿ ಹೆಚ್ಚು ಏನು ಡಿಸೈನ್ ಆಗಲಿ, ಕಾರ್ವಿಂಗ್ಸ್ ಆಗಲಿ, ಮಾಡಲ್ ಆಗಲಿಲ್ಲ. ಭಾಳ ಬ್ಯೂಟಿಫುಲ್ಲಾಗಿ, ಸಿಂಪಲಾಗಿ, ಚಿಕ್ಕದಾಗಿರೋ ದೇವಸ್ಥಾನ ಕಟ್ಟಿರೋಳು ಭಾಳ ಚೊಕ್ಕವಾಗಿ ಕಟ್ಟತಕ್ಕಂಥ ದೇವಸ್ಥಾನ. ಬನ್ನಿ ಒಳಗಡೆ. ಸೊ ಪೂರ್ವಕ್ಕೆ ಅಭಿಮುಖ ಇರ್ತಕ್ಕ ಮಹಾದ್ವಾರ ನಂತರ ದಕ್ಷಿಣಕ್ಕೆ ಮತ್ತು ಉತ್ತರಕ್ಕೆ. ಹೌದು ಸರ್, ಎಲ್ಲಿದಂತ ಡೀಟೇಲ್ ಇಲ್ಲ. ಸೊ ಸಹಜವಾಗಿ ವಿಜಯನ ಸಾಮ್ರಾಜ್ಯದಲ್ಲಿ 5 ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ ಇರುತ್ತೆ. ಬಟ್ ಇಲ್ಲಿ ಸಹಜವಾಗಿ 2+1 ಗರ್ಭಗೃಹ 3 ಇದೆ.
ಈಗ ನಾವೇನಿದ್ದೀವಿ ಇದು ಗಗನ್ ಮಹಲ್ ಆನೆಗುಂದಿಯಲ್ಲಿ ಇರುವಂತಹ ಒಂದು ಅರಮನೆ. ಸೊ ಈ ಅರಮನೆ ಹಿಂದೂ ಇಸ್ಲಾಮಿಕ್ ಶೈಲಿ ಇರ್ತಕ್ಕಂಥದ್ದು, ಆದರೆ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಆಗ್ತಾ ಇದೆ. ಇದು ದೊಡ್ಡವಾಗಿರ್ತಕ್ಕಂಥ ಅರಮನೆ ಸಂಪೂರ್ಣವಾಗಿ ಬಿದ್ದೋದ್ಮೇಲೆ ಈ ಮುಂದಿನ ಭಾಗ ಮಾತ್ರ ಉಳ್ಕೊಂಡಿದೆ. ಈಗಲೂ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಅದರ ಜೀರ್ಣೋದ್ಧಾರ ನಡೀತಾ ಇದೆ ಸರ್. ಮೋಟರ್ ಈ ಗಾರೆಯಿಂದ ಶಿಲ್ಪಗಳನ್ನು ಮಾಡಿಬಿಟ್ಟು ಮತ್ತು ಆ್ಯಸ್ ಇಟ್ ಈಸ್ ಯಾವ ಥರ ಆಯ್ತಾರೆ ಅದೇ ಥರ ಮಾಡ್ತಾ ಇರೋದು. ಸೊ ಇಲ್ಲ, ಹಿಂದ್ಗಡೆ ಇತ್ತು ಸರ್ ಫುಲ್. ಇದು ಮುಂಗಡೆ ಭಾಗದಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಕಾಲ ಅಲ್ಲ ಎಷ್ಟು ಇದ್ದಾನೆ ಅಂತ. ಆ ಕಡೆ ಈ ಕಡೆ ಇಷ್ಟೇ. ಈ ಆನೆಗುಂದಿ ಭಾಗದಲ್ಲಿ ತುಂಬ ಸ್ಥಳಗಳಿದೆ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದೇ ಹುಚ್ಚಪ್ಪಯ್ಯ ಮಠ ಅಂತ. ನಾನು ಆಗಲೇ ಹೇಳಿದೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಬರೀ ದೇವಾಲಯಗಳು ಮತ್ತು ದೇವಸ್ಥಾನಗಳೇ ಮಾತ್ರ ಇರಲಿಲ್ಲ, ಇಲ್ಲಿ ಮಠಮಾನ್ಯಗಳು ಇದ್ದವು. ಮಠಮಾನ್ಯದಲ್ಲಿ ಮಠಾಧೀಶರುಗಳು ಇರ್ತಕ್ಕಂಥ ಭಕ್ತಾದಿಗಳಿಗೆ ಜ್ಞಾನ ಮತ್ತು ಈ ವಿದ್ಯಾಭ್ಯಾಸ ಕೊಡುವಂತಹ ಕ್ಷೇತ್ರಗಳಾಗಿದ್ದವು. ಹಾಗಾಗಿ ಇದುಗಳು ಅಷ್ಟೇ ಈ ಭಾಗಿರ್ತಕ್ಕಂಥ ಹುಚ್ಚಪ್ಪಯ್ಯ ಮಠ ಅಂಥೇಳಿ ಅಂದಿನಿಂದಲೂ ಇಂದಿನವರೆಗೂ ನಿರಂತರವಾಗಿ ಈ ಧಾರ್ಮಿಕ ಆಚರಣೆ ನಡೀತಾ ಇರುತ್ತೆ. ಬಟ್ ಇದು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಆಗಿರ್ತಕ್ಕಂಥದ್ದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ. ಅಲ್ಲಿ ಒಳಗಡೆ ಕಾಣುತ್ತೆ ನೋಡಿ, ನಂದಿ ಇದೆ, ಆ ಪ್ಲಾಟ್ಫಾರ್ಮ್ ಇದೆ. ಹಾಂ, 2 ಅಂತಸ್ತು, G+1 ಗ್ರೌಂಡ್ +1. ಇದು ಕರ್ನಾಟಕ ಪ್ರಾಚೀನ ವಸ್ತು ಇಲಾಖೆ ಅಂಡರ್ ಬರುತ್ತೆ. ಈ ಸ್ಥಳ ಇವರು ಲಾಕ್ ಮಾಡಿ ಸಂರಕ್ಷಣೆ ಮಾಡ್ತಿರೋ ಥರ ನೋಡ್ಬೋದು ನಾವು. 14, 15, 16 ಶತಮಾನದಲ್ಲಿ ಆನೆಗುಂದಿ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗಿ ಬರುವಂಥದ್ದು ವ್ಯವಸ್ಥೆ ಆಗ ತೆಪ್ಪದಲ್ಲಿತ್ತು. ಸೊ ಇಲ್ಲಿಂದ ಬರೀ ಅನತಿ ದೂರದಲ್ಲೇ ವಿಜಯ ವಿಠಲ ದೇವಸ್ಥಾನ ಸಿಗುತ್ತೆ. ಸೊ ಇದು ದಕ್ಷಿಣಕ್ಕೆ ಅಭಿಮುಖವಾಗಿರ್ತಕ್ಕಂಥ ಮಹಾದ್ವಾರ, ಅದು ಆನೆಗುಂದಿಯಿಂದ ಮಹಾದ್ವಾರ, ದೊಡ್ಡವಾದ ಮಹಾದ್ವಾರ. ಸೊ ವಿಜಯನಗರ ಸಾಮ್ರಾಜ್ಯಕ್ಕೆ ಇಲ್ಲಿಂದ ನದಿ ದಾಟ್ಬಿಟ್ರೆ ಆ ಕಡೆ ಬರೋದೆ ವಿಜಯ ವಿಠಲ ದೇವಸ್ಥಾನ. ಹಾಂ, ಆ ಕಡೆ ನದಿ ಹತ್ತಿರ ವಿಜಯ ವಿಠಲ ದೇವಸ್ಥಾನ. ಆನೆಗುಂದಿ ಭಾಗದಲ್ಲಿ ಇನ್ನೂ ಹಲವಾರು ಸ್ಥಳಗಳಿದೆ ನೋಡಲಿಕ್ಕೆ. ಬಟ್ ಈ ಭಾಗ ದುರ್ಗಾ ದೇವಸ್ಥಾನ ಮತ್ತು ದುರ್ಗಾ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಕೆಲವೊಂದು ಸ್ಮಾರಕಗಳು. ಅದರಲ್ಲಿ ಇಲ್ಲಿ ಈಗ ಕಳೆದ ಒಂದು ವಾರದಿಂದನೂ ಚಿರತೆ ಕಾಟ ತುಂಬ ಜಾಸ್ತಿ ಆಗಿದೆ. ಹಂಗಾಗಿ ಯಾರಿಗೆ ಅಲ್ಲಿ ಬಿಡೋದಿಲ್ಲ. ಕಳೆದ ವೀಕ್ ಒಬ್ಬರನ್ನ ತಿಂದಾಕಿದ ಮೇಲೆ ಸೊ ಎಲ್ಲರಿಗೂ ರಿಸ್ಟ್ರಿಕ್ಷನ್ ಆಗಿದೆ. ಇಲ್ಲಿ ಯಾವುದಾದ ಕಾರಣಕ್ಕೂ ಈಗ ಹೋಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಬೇಕಾದ್ರೆ ನೋಡೋಣ ಸರ್. ಅಲ್ಲಿ ಇವಾಗ ಹೋಗೋಕೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾವು ವಿಡಿಯೋ ಮಾಡ್ತಾ ಇಲ್ಲ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಖಂಡಿತ ಈ ದುರ್ಗಾದೇವಿ ದೇವಸ್ಥಾನ ಮತ್ತು ಬತ್ತೇರಿಯನ್ನು ಖಂಡಿತ ಕವರ್ ಮಾಡ್ತೀನಿ. ಇದೆಲ್ಲ ಕೋಟೆಗೋಡೆಗಳು, ಆನೆಗುಂದಿಯಲ್ಲಿ ಕಾಣಿಸ್ಕೊಳ್ಳುವಂಥ ಕೋಟೆಗೋಡೆಗಳು ಎಲ್ಲ ಕಡೆ ಕಾಣಿಸ್ಕೊಳುತ್ತೆ ಈ ರೀತಿ ನೋಡಿ. ಎಲ್ಲ ಕಡೆ ಕೋಟೆಗೋಡೆಗಳು ಈ ರೀತಿ ಕಾಣುತ್ತೆ. ಇಲ್ಲೇ ಇನ್ನೂ ಒಂದು ಮಹಾದ್ವಾರ, ಕಲ್ಲು ಅಗಸಿ ಮಹಾದ್ವಾರ ಇದು. ಸೊ ಇದೇ ಜಾಗ ನಾವು ಹೋಗ್ತಕ್ಕಂಥದ್ದು ದುರ್ಗಾದೇವಿ ದೇವಸ್ಥಾನ. ಬಟ್ ದುರ್ಗಾದೇವಿ ದೇವಸ್ಥಾನದಲ್ಲಿ ಹಿಂದ್ಗಡೆ ವಾಲಿ ಕಿಲ್ಲ ಅಂದರೆ ವಾಲಿ ಅರಮನೆ ಕೂಡ, ವಾಲಿ ಗುಹೆ ಕೂಡ ಇದೆ. ಬಟ್ ಕಳೆದ ವಾರದಿಂದ ಏನು ಈ ಚಿರತೆ ದಾಳಿಯಿಂದ ಯಾರಿಗೂ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಸ್ಟಾಪ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಕರ್ನಾಟಕ ತೋರ್ಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಆನೆಗುಂದಿಯಲ್ಲಿ ಒಂದು ಜಾಗದಲ್ಲಿ ನರಭಕ್ಷಕ ಚಿರತೆಗಾಗಿ ಬೋನ್ ಇಟ್ಟಿರೋದು ನೋಡ್ಬೋದು. 2020 ಡಿಸೆಂಬರ್ 18ನೇ ತಾರೀಕು ಈ ನರಭಕ್ಷಕ ಚಿರತೆ ಬೋನ್ನಲ್ಲಿ ಸಿಕ್ಕಿಬಿದ್ದಿದೆ.
ಬ್ಯಾಟ್ರಿ ಬಿಡ್ರಿ ಬ್ಯಾಟ್ರಿ ಬಿಡ್ರಿ ಕ್ಲೀನಾಗಿ ಕಾಣ. ಹಾಂ ಈಗ ಮಸ್ತ್ ಅಲ್ಲಿ ಕಾಣ್ತಾ ಇದೆಯಲ್ಲ ಬಂಡೆ ಮೇಲೆ, ಅಲ್ಲಿ ವಾನರ ಸೇನೆ ಕಾಣ್ತಾ ಇದೆ ನೋಡಿ. ಹೌದು. ಅಲ್ಲಿ ಹಿಂದ್ಗಡೆ ಒಂದು ಆಸನದ ಮೇಲೆ ಕೂತಿರುವಂತಹ ಒಂದು ವಾನರ ಸೇನಾ ಅಧಿಪತಿ ಇದ್ದಾನೆ ಅಲ್ವಾ? ಹೌದು. ಸೊ ಇದು ಒಂದು ಚಿತ್ರದ ಒಂದು ಸನ್ನಿವೇಶ ಹೇಳೋದಾದರೆ, ದುಂದುಬಿ ಅನ್ನೋ ರಾಕ್ಷಸಿ ಬಂದು ಕಿಷ್ಕಿಂಧ ನಗರದಲ್ಲಿ ಸಂಪೂರ್ಣವಾಗಿ ಎಲ್ಲ ವಾನರ ಸೇನೆಯನ್ನು ತಿಂದು ಹಾಕ್ತಾ ಇರುತ್ತೆ, ಸಾಯಿಸ್ತಾ ಇರುತ್ತೆ. ಆಗ ಆ ಸೇನೆಯ ಮುಖ್ಯಸ್ಥ ಬಂದು ವಾಲಿ ಹತ್ರ ಕೇಳ್ಕೊಳ್ತಾರೆ, ಈ ದುಂದುಬಿ ರಾಕ್ಷಸಿಯಿಂದ ನಮ್ಮನ್ನು ರಕ್ಷಣೆ ಮಾಡಿ ಅಂತ. ಆಗ ವಾಲಿ ತನ್ನ ತಮ್ಮ ಸುಗ್ರೀವ ಇಬ್ಬರು ಸೇರಿ ಆ ದುಂದುಬಿಯ ರಾಕ್ಷಸನ್ನು ಸಂಹಾರ ಮಾಡೋಕ್ಕೆ ಹೋದಾಗ ಆ ದುಂದುಬಿ ರಾಕ್ಷಸಿ ವಾಲಿಗೆ ಹೆದರ್ಕೊಂಡ್ಬಿಟ್ಟು ಗವಿ ಒಳಗಡೆ ಓಡಿ ಹೋಗ್ಬಿಡುತ್ತೆ. ಆಗ ತಮ್ಮನ ಮೇಲೆ ಅಪಾರ ಪ್ರೀತಿ ಹೊಂದಿರುವಂತಹ ಏನು ವಾಲಿ ಇರ್ತಾರೆ, ಆಗ ತಮ್ಮನಿಗೆ ಹೊರಡೆ ನೀನು ಇಲ್ಲೇ ಕಾಯ್ತಾ ಇರು, ನಾನು ಹೋಗಿ ಆ ದುಂದುಬಿ ರಾಕ್ಷಸನ ಸಂಹಾರ ಮಾಡಿ ಬರ್ತೀನಿ. ಸೊ ಆ ಗುಹೆ ಒಳಗಡೆ ಓಡಿ ಹೋದಾಗ ಆ ದುಂದುಬಿ ರಾಕ್ಷಸಿಯ ರಕ್ತ ಹೊರಡೆ ಬರುತ್ತೆ. ಆಗ ವಾಲಿ ತೀರ್ಕೊಂಡ್ಬಿಟ್ಟಿದೆ ಅಂತ ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಸುಗ್ರೀವ ಆ ಗುಹೆಯನ್ನು ಬ್ಲಾಕ್ ಮಾಡಿರ್ತಾರೆ. ಸೊ ಆ ಬ್ಲಾಕ್ ಮಾಡಿದಂಥ ಜಾಗನೇ ಇದು. ಅದಕ್ಕೆ ಒಳ್ಳೆ ಗೋಡೆ ಥರ ಇಲ್ಲಿ ನೋಡಿ ಕಾಣ್ತಾ ಇಲ್ಲ? ಹೌದು. ನಾವೀಗ ಆನೆಗುಂದಿ ಹತ್ರ ಹನುಮನಹಳ್ಳಿಯಲ್ಲಿ ಇದ್ದೀವಿ. ಇಲ್ಲೇ ಊಟ ಮಾಡ್ತಾ ಇರೋದು. ನಮ್ಮ ಗೈಡ್ ಮಂಜುನಾಥ್ ಗೌಡ್ರು ಇಲ್ಲೂ ಕೂಡ ಕರ್ಕೊಂಬಂದಿರೋದು. ಯೂಶಲಿ ಈ ಭಾಗದಲ್ಲಿ ತುಂಬ ಜನ ಸ್ಥಳೀಯರು ಬರೋ ಕಾರಣ ನಮಗೆ ಸ್ಥಳೀಯ ರೀತಿಯಲ್ಲೇ ಅನ್ನ, ಸಾಂಬಾರು, ಉಪ್ಪಿನಕಾಯಿ, ಊಟಕ್ಕೆ ಜೊತೆಗೆ ಯಾವಾಗಲೂ ಹಸಿಮೆಣಸಿನ ಕರಿದ ಹಸಿಮೆಣಸಿನಕಾಯಿ ಇರಲೇಬೇಕು, ಜೊತೆಗೆ ಕಡಲೆಪುಡಿ. ಸೊ ಇದು ನಮಗೆ ಯೂಶಲಿ ಹೋಟ್ಲ್ ಥರ ಅಲ್ಲ, ಬಟ್ ಮನೆ ಊಟದ ಥರ ಇರೋದೆ. ಸೊ ಇದು ನಾನು ರೆಗ್ಯುಲರ್ ಆಗಿ ಯಾರು ಮನೆ ಫೀಲ್ ಬರ್ಬೇಕಾದ್ರೆ ಇಲ್ಲಿ ಕರ್ಕೊಂಡು ಬರ್ತೀನಿ. ಓಕೆ, ನಮ್ಮ ಜೊತೆ ಫ್ಯೂಚರ್ ಡೈರೆಕ್ಟರ್ ಕೂಡ ಇದ್ದಾರೆ. ನಮಸ್ತೆ. ನನ್ನ ಫ್ರೆಂಡ್ ಮುರಳಿ ಅಂತ ಇಸ್ ಅ ಬೆಸ್ಟ್ ಬ್ಯೂಟಿಫುಲ್ ಆರ್ಟ್ ಡೈರೆಕ್ಟರ್. ನಾನು ಇವರ ಫ್ಯೂ ಪ್ರಾಜೆಕ್ಟ್ಸ್ ನೋಡಿದೆ, ಇವರು ಮಾಡಿರೋಂಥ ಕೆಲವು ವಿಡಿಯೋಸು ಅಮೇಝಿಂಗ್ ಇದೆ. ಅಂದರೆ ಮೇನ್ ಸ್ಟ್ರೀಮ್ ಮೂವೀಸ್ನ ಬೀಟ್ ಮಾಡುತ್ತೆ, ಆ ಕ್ವಾಲಿಟಿಯಲ್ಲಿ ಇವರು ವಿಡಿಯೋಸ್ ಮಾಡ್ತಿದ್ದಾರೆ. ತುಂಬ ಇಂಪ್ರೆಸ್ ಆಗೋಗಿದ್ದೀನಿ, ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಇವರ ಪ್ರಾಜೆಕ್ಟ್ಗೆ ಏನೇನು ಸಪೋರ್ಟ್ ಮಾಡಬೇಕು ನಾನಂತೂ ಮಾಡ್ತಾ ಇದ್ದೀನಿ. ಇವರ ಚಾನಲ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಸರ್, ನಿಮ್ಮನ್ನು ಭೇಟಿಯಾಗೋದಕ್ಕೆ ನಾವು ಭಾಳ ತುಂಬ ಖುಷಿಯಾಗಿದೆ. ಸಚ್ ಎ ಗ್ರೇಟ್ ಪರ್ಸನ್ ಮೀಟಿಂಗ್ ಟುಡೇ, ಕೊಲಾಬ್ರೇಟಿಂಗ್. ಐ ಆಮ್ ಸೋ ಹ್ಯಾಪಿ. Thank you. Definitely everyone you should visit once your life to Hampi and get this great experience. ಸೊ ಇವರ ಪ್ರಾಜೆಕ್ಟ್ ಕೂಡ ತುಂಬ ಚೆನ್ನಾಗಿದೆ, ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಅದರಲ್ಲೂ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಹಂಪಿನ ಅವರು ಪ್ರಮೋಟ್ ಮಾಡ್ತಿದ್ದಾರೆ. ಹಂಪಿ ಮಾತ್ರ ಅಲ್ಲ, ಹಂಪಿ, ಕರ್ನಾಟಕ, ನಮ್ಮ ದೇಶ ಎಲ್ಲವನ್ನು ಪ್ರಮೋಟ್ ಮಾಡುವಂಥ ಒಂದು ಪ್ರಾಜೆಕ್ಟ್. ಆನೆಗುಂದಿ ಇದನ್ನ ಈ ಥರ ಪ್ರಮೋಟ್ ಮಾಡುವಂಥ ಒಂದು ಪ್ರಾಜೆಕ್ಟ್ ಇವ್ರದ್ದು. ಸೊ ಅವರು ಮಾಡ್ತಿರೋದು ಫಿಲ್ಮ್ ಹೆಸರು ಐ ಲವ್ ಮೈ ಕಂಟ್ರಿ ಅಂತೇಳಿ. ಐ ಲವ್ ಮೈ ಕಂಟ್ರಿ ಅಂದ ತಕ್ಷಣ ಎಲ್ಲರೂ ವರ್ಲ್ಡಲ್ಲಿ ಎಲ್ಲರೂ ನಮ್ಮ ದೇಶನ ಪ್ರೀತಿ ಮಾಡ್ರೆ ಅನ್ನೋದೇ ಮೆಸೇಜ್ ಇದೆ. ಸೊ ಇದೇ ಐ ಲವ್ ಮೈ ಕಂಟ್ರಿ, ಡೆಫಿನೆಟ್ಲಿ ಪ್ಲೀಸ್ ಚೆಕ್ ಮಾಡಿ. ಐ ಲವ್ ಮೈ ಕಂಟ್ರಿ, ಐ ಲವ್ ಮೈ ಫ್ರೆಂಡ್ಸ್, ಐ ಲವ್ ಮೈ ಫುಡ್. ಅವ್ರು ಹೇಳೋದು ನಿಜ, ಫುಡ್ ಕೂಡ ಐ ಆಮ್ ಜಸ್ಟ್ ಲವಿಂಗ್ ಇಟ್, ಅಷ್ಟು ಚೆನ್ನಾಗಿದೆ. ಸೊ ನಮ್ಮ ಮಂಜುನಾಥ್ ಗೌಡ್ರಿಗೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಒಳ್ಳೊಳ್ಳೆ ಫುಡ್ ನಮಗೆ ಈ ಟ್ರಿಪ್ಪಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇರೋದಕ್ಕೆ. ನಾನಂತೂ ಫುಡ್ ಎಂಜಾಯ್ ಮಾಡ್ತಾ ಇದ್ದೀನಿ ಈಗ. ನಮ್ಮ ಗೈಡ್ ಮಂಜುನಾಥ್ ಗೌಡ್ರು ರೆಕಮೆಂಡ್ ಮಾಡಿರೋದು ಆನೆಗುಂದಿಯಲ್ಲಿರುವಂಥ ಬೆಸ್ಟ್ ಸೋಡಾ ಅಂತೆ, ಒಂದು ಸ್ಪೆಷಲ್ ಸೋಡಾ ಅಂತೆ, ಈರಣ್ಣ ಕೂಲ್ ಡ್ರಿಂಕ್ಸ್. ಆನೆಗುಂದಿಯಲ್ಲಿ ಏನಾದರೂ ರಿಫ್ರೆಶ್ ಅಂತ ಅನಿಸಿದ್ರೆ ನಾನು ಯಾವಾಗಲೂ ಕರ್ಕೊಂಬರೋದು ಈರಣ್ಣ ಕೂಲ್ ಡ್ರಿಂಕ್ಸ್ ಅವರಿಗೆ. ಇವರಿಗೆ ತುಂಬ ವರ್ಷಗಳಿಂದ ಈ ಸೋಡಾ ಮಾಡೋದಂಥ ಅನುಭವ ಇದೆ. ಬಟ್ ಈ ಸೋಡಾ ಯಾಕೆ ಸ್ಪೆಷಲ್ ಅಂತ ಹೇಳಿದ್ರೆ, ಇದು ನಮ್ಮ ಹಳೆ ಕಾಲದಲ್ಲಿ ಈ ಗೋಲಿ ಸೋಡಾ ಬಾಟ್ಲಲ್ಲಿ ಈ ಥರ ಏನಿದೆ ಅಲ್ಲ, ಈಗ ಬ್ರಷ್ ಮಾಡ್ಕೊಂಡು ಇದು ಕುಡಿಯುವಂಥ ನಮ್ಮ ಸಿಸ್ಟಮ್. ಸೊ ಇದಕ್ಕೆ ಫೇಮಸ್ ಇರೋ ಕಾರಣ ಯಾವಾಗಲೂ ನನ್ನ ಕ್ಲೈಂಟಿಗೆ ಇಲ್ಲಿ ಕರ್ಕೊಂಡ್ಬಂದು ಸೋಡಾ ಕುಡ್ಸಕ್ಕೆ ಕರ್ಕೊಂಡು ಹೋಗೋದು. ರಿಫ್ರೆಶ್ ಪಾಯಿಂಟ್ ಪ್ರತಿ ಟ್ರಿಪ್ ಪಾರ್ಟಿ ಅದೇ ಬರಲಿ. ಇದು ಹೋಮ್ ಮೇಡ್ ಸೋಡಾ ಅಲ್ವಾ? ಟ್ರೆಡಿಷ್ನಲಿ ಗೋಲಿ ಸೋಡಾ. ಅಂಗಡಿ ಇವಾಗ ಇಲ್ಲಿಗೆ ಶಿಫ್ಟ್ ಆಗಿದೆ. ಇದು ಇವಾಗ ಹೊಸ ಲೊಕೇಶನಲ್ಲಿ ಶಿಫ್ಟ್ ಆಗಿರುವಂಥ ಅಂಗಡಿ. ಇಲ್ಲಿಗೆ ಬಂದರೆ ಈರಣ್ಣ ಅವರ ಸೋಡಾ ಟೇಸ್ಟ್ ಮಾಡೋದು ಮರಿಬೇಡಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ನೀರಾವರಿ ಯೋಜನೆಗಳಿಗೆ ಹಲವಾರು ಕಾಲುವೆಗಳು ಮಾಡಿದ್ದಾರೆ.
ಕೆರೆ ಕಟ್ಟೆಗಳನ್ನು ಮಾಡಿದ್ದಾರೆ. ಹಾಗೆ ನದಿಗೆ ಅಡ್ಡಲಾಗಿ ಕೆಲವೊಂದು ಕಾಲುವೆಗಳನ್ನು ಮಾಡಿದ್ದಾರೆ. ಸೊ ಜೊತೆಗೆ ಇಲ್ಲಿ ಪ್ರಮುಖವಾಗಿ ವಿಜಯನಗರ ಎರಡು ಹಳೆ ಕಾಲದ ಸೇತುವೆಗಳು ಸಿಗುತ್ತೆ, ಕಲ್ಲಿನ ಸೇತುವೆಗಳು. ಒಂದು ವಿಜಯ ವಿಠಲ ದೇವಸ್ಥಾನ ಹಿಂಭಾಗದಲ್ಲಿ ಪುರಂದರ ಮಂಟಪದ ಹತ್ತಿರ ಆನೆಗುಂದಿ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಪರ್ಕದ ಸೇತುವೆಯಾಗಿ ಒಂದು ಕಲ್ಲಿನ ಸೇತುವೆ ಇದೆ, ಅದು ಸಂಪೂರ್ಣವಾಗಿ ಲಭ್ಯದೋಗಿದೆ. ಸೊ ಅದೇ ಭಾಗದಲ್ಲಿಂದ ಈ ಕಡೆ ಭಾಗದಲ್ಲಿ ಅಂದರೆ ಆನೆಗುಂದಿ ಭಾಗದಲ್ಲಿ ಇನ್ನೊಂದು ಕಲ್ಲಿನ ಸೇತುವೆ ಸಿಗುತ್ತೆ. ಇದು ಕೂಡ ಅಷ್ಟೇ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಪರ್ಕದ ಸೇತುವೆ ಅನ್ನೋ ಜೊತೆಗೆ ಇದು ಆ ಕಾಲದಲ್ಲಿ ನೀರಿನ ಸರಬರಾಜಿಗೆ ಮಾಡಿರುವಂತಹ ಅಕ್ವಾಡೆಕ್ ಸಿಸ್ಟಮ್ ಕೂಡ ಅಂತ ಇದೆ. ಅಂದರೆ ನೀರಿನ ಕಾಲುವೆಗಳು, ನೀರಿನ ವ್ಯವಸ್ಥೆಗಳು ಮಾಡಿರ್ತಕ್ಕಂಥದ್ದು. ಹಾಗೆ ಜೊತೆಗೆ ಜನ ಆ ಕಡೆ ಈ ಕಡೆ ಹೋಗಿ ಬರಲಿಕ್ಕೆ ಮಾಡೋಂಥದ್ದು. ಸೊ ಕಲ್ಲಿನ ಸೇತುವೆ ನೀರಿಗೂ ಆಗಿರ್ಬೋದು, ಜನ ಅಡ್ಡಾಡೋದಕ್ಕೂ ಆಗಿರ್ಬೋದು. ವಿಜಯನಗರ ಸ್ಥಾಪನೆಗಿಂತ ಮುಂಚೆನೇ ತುಂಗಭದ್ರಾ ನದಿ ದೊಡ್ಡದಾಗಿರ್ತಕ್ಕಂಥ ನದಿ, ಭಾಳ ವಿಶಾಲವಾಗಿ ಹರಿತಕ್ಕಂಥ ನದಿ. ಅದು ವಿರೂಪಾಕ್ಷ ದೇವಸ್ಥಾನ ಪಕ್ಕದಲ್ಲಿ ಹರಿತಕ್ಕಂಥ ನದಿ ವಿರೂಪಾಕ್ಷ ದೇವಸ್ಥಾನ ಹತ್ತಿರವರೆಗೆ ಹೋಗ್ತಾ ಇತ್ತು. ಯಾವಾಗ 1330 ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಆಯಿತು, ಸ್ಥಾಪನೆ ಆದಮೇಲೆ ಆ ದೇವಸ್ಥಾನದ ಒಳಗಡೆ ಅತಿ ಹೆಚ್ಚು ಮಳೆ ಆದಾಗ ನೀರು ನುಗ್ಗಬಾರ್ದು ಅನ್ನೋದಕ್ಕೆ ಕೋಟೆ ಗೋಡೆ ಕಟ್ಟಿ ಅದಕ್ಕೆ ನೀರನ್ನು ಡೈವರ್ಟ್ ಮಾಡಿರೋದು. ಸಹಜವಾಗಿ ಪ್ರತಿ ವರ್ಷ ಮಳೆ ಹಂತ ಸರಿಸಮಾನವಾಗಿರುತ್ತೆ, ಕೆಲವೊಂದು ಕಡೆ ಅತಿವೃಷ್ಟಿ ಆಗುತ್ತೆ. ಅತಿವೃಷ್ಟಿ ಆದಾಗ ನೀರಿನ ಮಟ್ಟ ಜಾಸ್ತಿ ಆದಾಗ ಸೊ ಇಲ್ಲಿ ಒಂದು ಡೈವರ್ಷನ್ ತೊಗೊಳುತ್ತೆ. ಇದಕ್ಕೆ ನಾವು ಹನುಮನ ಸೆಳುವು ಅಂತ, ಹನುಮನ ಹರಿ ಅಥವಾ ಹನುಮನ ಸೆಳುವು ಅಂತೇಳಿ. ಸಹಜವಾಗಿ ಇಲ್ಲಿ ನಾರ್ಮಲ್ ನೀರು ಆದಾಗ ಇಲ್ಲಿ ಬರೋದೇ ಇಲ್ಲ, ಒಂದು ಹನಿ ನೀರು ಬರೋದೇ ಇಲ್ಲ. ಆದರೆ ಮಳೆಗಾಲದಲ್ಲಿ ನೀರು ಜಾಸ್ತಿ ಆದಾಗ ಅಲ್ಲಿ ಯಥೇಚ್ಛವಾಗಿ ಆದಾಗ ಈ ಕಡೆ ಡೈವರ್ಟ್ ಆಗುತ್ತೆ. ಸೊ ಈ ನೀರಿನ ಮುಖಾಂತರ ಆಗುತ್ತೆ. ಇದು ಮತ್ತೆ ಹೋಗಿ ನಮ್ಮ ವಿಜಯ ವಿಠಲ ದೇವಸ್ಥಾನ ಅಂತ ಸೇರ್ಕೊಳ್ಳುತ್ತೆ, ಹಳೆ ಸೇತುವೆ ಇದೆಯಲ್ಲ ಅಲ್ಲಿ. ಅಷ್ಟು ಅದ್ಭುತವಾದ ಪ್ಲಾನ್. ಇದು ಮೇನ್ ನದಿ ಅಲ್ಲ, ಇದು ನೀರು ಹೆಚ್ಚಾದಾಗ, ನೀರು ಅಂದರೆ ನದಿ ನೀರು ಅತಿವೃಷ್ಟಿ ಆದಾಗ ಬರೋಂಥ ನೀರು. ನಾನು ಆಗಲೇ ಹೇಳ್ದಂಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಗೋಡೆಗಳು ಕಟ್ಟಿದ್ದಾರೆ. ಸಹಜವಾಗಿ ಗೋಡೆ ಅಂದರೆ ನಮ್ಮಲ್ಲಿ ಈಗ ಬರೀ 9 ಇಂಚು 16 ಇಂಚಿನ ಗೋಡೆಗಳು, ಬಟ್ ಆಗ ಸರಿಸುಮಾರು ಇಷ್ಟು ದೊಡ್ಡ ಗೋಡೆಗಳು. ಇಲ್ಲಿ ನೋಡಿ, ಒಂದು ಮಾರು, ಇದಕ್ಕಿಂತಲೂ ಜಾಸ್ತಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಕಡೆಯಿಂದ 1 ಮಾರು ಪ್ಲಸ್ ಒಂದು ಅರ್ಧ ಮಾರು, 1.5 ಮಾರು ಅಷ್ಟು ದೊಡ್ಡದಾಗಿದ್ದ ಗೋಡೆಗಳು. ಹಾಂ ಸರ್, ಕಲ್ಲು ನೋಡಿ, ಕನಿಷ್ಠ ಅಂದರೆ ಈ ಕಲ್ಲಿದೆಯಲ್ಲ ಕನಿಷ್ಠ 3.5 ಅಡಿ ಎತ್ತರ, ಅಷ್ಟು ದೊಡ್ಡದಾಗಿರ್ತಕ್ಕಂಥ ಕಲ್ಲನ್ನು ಬಳಸ್ಕೊಂಡು ನಿರ್ಮಾಣ ಮಾಡಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೆ ಎಂಥ ಫೋರ್ಸ್ ಮಳೆ ಬಂದರೂ ಕೂಡ, ಎಷ್ಟೇ ಫೋರ್ಸ್ ನದಿ ಬಂದರೂ ಕೂಡ ಬೀಳಲ್ಲ. ಬಟ್ ಇದೆಲ್ಲ ಯಾಕೆ ಬಿದ್ದೆ ಅಂತ ನೀವು ಕೇಳ್ಬೋದು. ಸೊ 300 ವರ್ಷದ ಕಾಲ ಯಾರೂ ಇರಲಿಲ್ಲ. ಯಾರು ಇಲ್ಲದ ಸಮಯದಲ್ಲಿ ಅದ್ರ ಮೇಲೆ ಗಿಡ ಮರಗಳು ಬೆಳ್ಕೊಂಬಿಟ್ಟು ಆ ಬಳ್ಳಿಗಳು ಒಳಗಡೆ ಹೋದಾಗ ಅಥವಾ ಈ ಬೇರುಗಳು ಒಳಗಡೆ ಹೋದಾಗ ಅದು ಉಬ್ಬುತ್ತಾ ಹೋಗುತ್ತೆ. ಆಗ ಎಕ್ಸ್ಪೆಂಡ್ ಆಗಿ ಬಿದ್ದಿರೋದು. ಪ್ರಕೃತಿ ವಿಕೋಪದಿಂದ ವಿನಃ ಬಟ್ ಯಾವ ರೀತಿ ಆಗಲಿ ಮಳೆಗಾಗಲಿ ಅಥವಾ ನೀರಿನ ರಭಸಕ್ಕೆ ಬಿದ್ದೋಗಿದ್ದಲ್ಲ. ಆನೆಗುಂದಿ ಭಾಗದ ಪ್ರಮುಖ ಸ್ಥಳಗಳೆಂದರೆ ಅಂಜನಾದ್ರಿ ಬೆಟ್ಟ, ಶ್ರೀಕೃಷ್ಣ ದೇವರಾಯ ಸಮಾಧಿ, ನವಬೃಂದಾವನ, ಪಂಪಾ ಸರೋವರ ಮತ್ತು ಚಿಂತಾಮಣಿ ದೇವಸ್ಥಾನ. ಈ ಎಲ್ಲ ಸ್ಥಳಗಳ ಪ್ರತ್ಯೇಕ ವಿಡಿಯೋ ನಾನು ಮಾಡಿದ್ದೀನಿ. ಈ ಎಲ್ಲ ವಿಡಿಯೋಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈಗ ನಾವು ಆನೆಗುಂದಿ ಭಾಗದಲ್ಲಿರುವಂತಹ ಸಣಾಪುರ ಗ್ರಾಮದ ಹತ್ತಿರ ಇರುವಂತಹ ಸಣಾಪುರ ಲೇಕ್, ಸಣಾಪುರ ಕೆರೆ ಹತ್ರ ಇದ್ದೀವಿ. ಬಟ್ ಇದು ಕೆರೆ ಸಹಜವಾಗಿ ಸುತ್ತಲೂ ಬೆಟ್ಟ ಗುಡ್ಡಗಳ ಮಧ್ಯೆ ಒಂದು ದೊಡ್ಡ ಜಾಗ ಇದೆ. ಈ ಜಾಗದಲ್ಲಿ ನೀರು ಶೇಖರಣೆ ಆಗ್ತಾ ಇದೆ. ಬಟ್ ಇದು ಶೇಖರಣೆ ಆಗ್ತಾ ಇರೋಂಥದ್ದು ಬೆಟ್ಟದ ನೀರು ಬಂದ ಜೊತೆಗೆ ಇಲ್ಲಿ 1952ರಲ್ಲಿ ನಮ್ಮ ತುಂಗಭದ್ರಾ ನದಿ ಅಣೆಕಟ್ಟಿಗೆ ಆಗುತ್ತೆ. ಅಣೆಕಟ್ಟಾದ್ಮೇಲೆ 1958ರಲ್ಲಿ ಸಂಪೂರ್ಣವಾಗುತ್ತೆ. ಅದಾದ ನಂತರ ಇಲ್ಲಿ 3 ಕಾರ್ಯಗಳನ್ನು ಮಾಡಿದ್ದಾರೆ ಸ್ಪೆಷಲಾಗಿ. ಅಂದರೆ ಒಂದು ಎಡದಂಡೆ ಮತ್ತು ಬಲದಂಡೆ, ಜೊತೆಗೆ ಒಂದು ಪವರ್ ಕೆನಲ್ ಅಂತೇಳಿ. ಈ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಿದೆಲ್ಲ ಬೇರೆ ಕಡೆ ಅಂದರೆ ಕುಡಿಯೋ ನೀರಿಗೆ ಮತ್ತು ಕೈಗಾರಿಕೆಗಳಿಗೆ, ಜೊತೆಗೆ ಈ ಎಲ್ಲ ಭಾಗದ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಕಾಲುವೆಗಳನ್ನು ಮಾಡಿರೋದು. ಸೊ ಆ ಕಾಲುವೆ ತುಂಗಭದ್ರಾ ನದಿ ಏನು ಅಣೆಕಟ್ಟಿನಿಂದ ಹೊರಗಡೆ ಬರುತ್ತೆ, ಆ ಕಾಲುವೆ ಕಂಟಿನ್ಯೂ ಆಗಿ ಇಲ್ಲಿ ದೊಡ್ಡ ಒಂದು ಜಾಗದಲ್ಲಿ ಸ್ಟೋರೇಜ್ ಆಗುತ್ತೆ ನೀರು. ಆ ಸ್ಟೋರೇಜ್ ಆದಮೇಲೆ ಅಲ್ಲಿ ಕಾಣ್ತದೆ ನೋಡಿ, ಕಾಲುವೆ ಕಾಣ್ತಲ್ಲ, ಅಲ್ಲಿಂದ ಎಕ್ಸಿಟ್ ಆಗುತ್ತೆ ಮತ್ತೆ. ಸೊ ಎಲ್ಲಿ ನೀರು ಶೇಖರಣೆ ಆಗಿ ಮತ್ತೆ ಮುಂದ್ಗಡೆ ಹೋಗುತ್ತೆ, ಅದು ಒಂಥರ ದೊಡ್ಡದಾಗಿರ್ತಕ್ಕಂಥ ಲೇಕ್ ಥರ ಆಗಿದೆ. ಬಟ್ ಯೂಶ್ವಲಿ ಆ ಸಮಯದಲ್ಲಿ ದೊಡ್ಡ ಕೆರೆ, ಆ ಕೆನಲ್ ಏನು ಕನೆಕ್ಟ್ ಮಾಡಿದ್ದಾರೆ ಆ ಕೆರೆಗೆ ಕನೆಕ್ಟ್ ಮಾಡ್ಕೊಂಡು ಮತ್ತೆ ಅದೇ ಕೆರೆಯಿಂದ ಕಂಟಿನ್ಯೂ ಮಾಡಿರೋದು. ಸೊ ಹೀಗಾಗಿ ಇದು ಒಂದು ಟೂರಿಸ್ಟ್ ಹಾಟ್ ಸ್ಪಾಟ್ ಆಗಿದೆ. ಬಟ್ ಬ್ಯೂಟಿಫುಲ್ ವ್ಯೂ ಎಲ್ಲ ಕಡೆನೂ ನೀವು ನೋಡ್ಬೋದು. ಆದರೆ ಬೆಳಗ್ಗೆ ಮತ್ತು ಸಂಜೆ ಬಂದರಂತೂ ಎಕ್ಸಲೆಂಟು. ಇಲ್ಲಿ ಡಿಫ್ರೆಂಟ್ ಬರ್ಡ್ಸ್ ಎಲ್ಲ ಬರುತ್ತೆ, ಬೋಟಿಂಗ್ ಎಲ್ಲ ಇದೆ. ಇದು ಬ್ಯೂಟಿಫುಲ್ ವ್ಯೂ ಆಫ್ ದ ಸಣಾಪುರ ಲೇಕ್. ಇಲ್ಲಿ ವಿಶೇಷವಾಗಿ ಅಡ್ವೆಂಚರ್ಸರಿಗೆ ರಾಕ್ ಕ್ಲೈಂಬಿಂಗು, ಜೊತೆಗೆ ಫ್ಲಿಪ್ ಜಂಪಿಂಗು. ಹೌದು. ಸೊ ಇಲ್ಲಿ ಒಂದು ರಾಕ್ ಕ್ಲೈಂಬರ್ ಟೀಮ್ಗಳೆಲ್ಲ ಇದೆ. ಸೊ ಅವ್ರ ಹತ್ರ ಪ್ರಾಪರ್ ಎಲ್ಲ ಥಿಂಗ್ಸ್ ಎಲ್ಲ ಇದೆ. ಸೊ ಫ್ಲೋರ್ ಬೆಡ್ ಇದೆ, ರಾಕ್ ಕ್ಲೈಂಬಿಂಗ್ ಶೂಸ್ ಎಲ್ಲ ಇರುತ್ತೆ,
ಹುಕ್ಸ್ ಇರುತ್ತೆ, ಸೇಫ್ಟಿ ಇದೆ, ಎಕ್ಸ್ಪರ್ಟ್ಸ್ ಇರ್ತಾರೆ. ನಾವು ಕೂಡ ಆ್ಯಕ್ಚುಲಿ ಕಂಡಕ್ಟ್ ಮಾಡ್ತಾ ಇರ್ತೀವಿ. ರಾಕ್ ಕ್ಲೈಂಬಿಂಗ್ ಕಂಡಕ್ಟ್ ಮಾಡ್ತೇನೆ, ಬೈಸಿಕಲ್ ರೈಡ್ ಕಂಡಕ್ಟ್ ಮಾಡ್ತೀವಿ, ಬುಲ್ಲಕ್ ಕಾರ್ಟು. ಸೊ ನಮ್ಮ ಸಂಪ್ರದಾಯ ಸಂಸ್ಕೃತಿ ಜೊತೆಗೆ ಇಲ್ಲಿರ್ತಕ್ಕಂಥದ್ದು ಅಡ್ವೆಂಚರ್ಸ್ ಟೂರಿಸ್ಟಿಗೆ ಎಷ್ಟು ಸಾಧ್ಯ ಅಷ್ಟು ಕೊಡಲಿಕ್ಕೆ ಮಾಡ್ತೀವಿ. ಹಂಪಿಯಲ್ಲಿ ಎಲ್ಲ ಕಡೆ ಕಾಣೋ ರೀತಿಯೇ ಇಲ್ಲೂ ಕೂಡ ಬ್ಯಾಲೆನ್ಸಿಂಗ್ ರಾಕ್ ನೋಡ್ಬೋದು, ಒಂದರ ಮೇಲೆ ಒಂದು ಕೂತಿರೋದು. ನೋಡಿ ಬ್ಯೂಟಿಫುಲ್ ವ್ಯೂ ಎಲ್ಲ ಇದೆ. ಎಕ್ಸಲೆಂಟ್ ವ್ಯೂ. ಸೊ ವ್ಯೂ ಏನಿದೆಲ್ಲ ಅಲ್ಲಿ ನೋಡಿ ಒಂದು ಅಣೆಕಟ್ಟಿದೆ. ಹೌದು ಅಲ್ವಾ? ಹೌದು. ಸೊ ಸಹಜವಾಗಿ ರೈತರು ಬಳಸೋದಕ್ಕೆ ಆ ಕಡೆ ಒಂದು ಸಣ್ಣ ತೂಬಿದೆ, ನೀರು ಕೂಡ ಎಕ್ಸಿಟ್ ಆಗ್ತಾ ಇರುತ್ತೆ ಆ ಕಡೆಯಿಂದ. ಓಕೆ. ಈ ಕಡೆ ಎಲ್ಲ ಸರಳ ಹೋಗುತ್ತೆ. ಬಟ್ ಹಾಕ್ಬೇಕಾದಾಗ ಒಂದು ಆಲೋಚನೆ ಬಂತು. ಏನಪ್ಪ ಆಲೋಚನೆ ಅಂತಂದರೆ, ಇವೆಲ್ಲ ವಸ್ತುಗಳು ಕೊಂಡುಕೊಳ್ಳುವಾಗ ಬೆಲೆ ಇರುತ್ತೆ, ಕೊಂಡುಕೊಂಡು ಬಳಸಿದ ನಂತರ ಇವಕ್ಕೆ ಬೆಲೆ ಇರಲ್ಲ. ಯಾವತ್ತು ಈ ಥರ ಎಲ್ಲ ಕಂಪ್ನಿಗಳು ಆಯಾ ಕಂಪ್ನಿಗಳು ಈ ಥರ ಏನು ವೇಸ್ಟ್ ಮಾಡ್ತಾರಲ್ಲ, ಇದಕ್ಕೆಲ್ಲ ನೇರ ಹೊಣೆ, ಇಂಥ ಗಲೀಜು ಆಗಲಿಕ್ಕೆ ನೇರ ಹೊಣೆ ಈ ಕಂಪ್ನಿಗಳಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಚಾರ್ಜ್ ಮಾಡ್ತಾರೆ. ಸಹಜವಾಗಿ ಯಾವುದೋ ಒಂದು ವೇಫರ್ಸ್ ಆಗಿರಲಿ, ಅಥವಾ ಒಂದು ಗುಟ್ಕ ಆಗಿರಲಿ, ಅಥವಾ ಒಂದು ವಾಟರ್ ಬಾಟಲ್ ಆಗಿರಲಿ, ಇಲ್ಲ ಒಂದು ವೈನ್ ಶಾಪ್ ಆಗಿರಲಿ, ಏನಾಗಿರಲಿ, ಆ ಪ್ರಾಡಕ್ಟ್ ಮಾಡಿದ್ಮೇಲೆ ಅದನ್ನು ಬಳಸಿ ಅದನ್ನ ಅಲ್ಲೇ ಬಿಸಾಕಿಬಿಡ್ತಾರೆ. ಅಂದರೆ ಅದು ಅರ್ಥ ಇಲ್ಲ ಅಂದರೆ ಅದು ನನಗೆ ಅದು ವ್ಯರ್ಥ, ಅದು ನಮ್ಗೆ ಯಾವುದು ಯೂಸ್ ಇಲ್ಲ ಅನ್ನೋದ್ರಾಗೆ. ಸೊ ಮಾಡೋದ್ರಲ್ಲೇ ಈ ಟ್ಯಾಕ್ಸಲ್ಲಿ ಇನ್ನೂ ₹2 ಜಾಸ್ತಿ ಕಲೆಕ್ಟ್ ಮಾಡಿ, ಅಥವಾ ಇನ್ನೂ ₹2 ಜಾಸ್ತಿ ಅದಕ್ಕೆ ಇನ್ವೆಸ್ಟ್ ಮಾಡಿ, ಅಂಥವು ವೇಸ್ಟ್ ಅಂದರೆ ಬಳಸಿದಂತಹ 5 ಪ್ಯಾಕೆಟ್ಗಳನ್ನ, ಅಥವಾ ಬಳಸಿದಂಥ 5 ಬಾಟಲ್ಗಳನ್ನ, ಅಥವಾ ಬಳಸಿದಂಥ 5 ವ್ಯಾಪಾರಸ್ಗಳನ್ನ ತಗೊಂಬಂದು ಮತ್ತೆ ಸೇಮ್ ಜಾಗದಲ್ಲಿ ಕೊಟ್ರಿಗಿನ ನಾವು ಮತ್ತೆ ಒಂದು ಗಿಫ್ಟ್ ಎಕ್ಸ್ಟ್ರಾ ನಿಮ್ಗೆ ಕೊಡ್ತೀವಿ ಅನ್ನೋದ್ರಿಗಿನ ಜನ ಬಳಸಿದ ಮೇಲೆ ಅದನ್ನ ಯಾವುದು ಬಿಸಾಕಂಗಿಲ್ಲ, ಮತ್ತೆ ಪಾಕೆಟ್ ಇಳ್ಕೊಂಬಂದು ಕೊಟ್ಟು ಅಂಗಡಿಯಲ್ಲಿ ತೊಗೊಳಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸೊ ಇಲ್ಲದವ್ರಿಗಿನ ನಿಜವಾಗ್ಲೂ ಅಂದರೆ ಎಲ್ಲಿವರೆಗೂ ನಾವು ಬಳಸಿದಂಥ ವಸ್ತುಗಳಿಗೆ ಬೆಲೆ ಕಟ್ಟೋದಿಲ್ಲ ಅಲ್ಲಿವರೆಗೆ ನಮ್ಮಲ್ಲಿ ಈ ರೀತಿ ಕಚರಗಳು ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ನಾನು ಹೇಳೋದಂದರೆ, ಎಲ್ಲ ಇಲಾಖೆಗಳಿಗೆ ಯಾರಿಗೆ ಒಬ್ಬರು ಪರ್ಮಿಷನ್ ಕೊಡೋಕ್ಕಿಂತ ಮುಂಚೆ ಅದನ್ನು ಆ ಬಳಸಿದಂಥ ವ್ಯಕ್ತಿಗಳು ಏನು ಹೊರಗಡೆ ಬಿಸಾಕ್ತಾರ ಅದಕ್ಕೆ ಆ ಕಂಪ್ನಿಗಳು ನೇರ ಹೊಣೆ. ಆ ಕಂಪ್ನಿಗಳಿಗೆ ಪನಿಷ್ಮೆಂಟ್ ಹಾಕಿದಾಗ ಮಾತ್ರ ಇಂಥ ಒಂದು ಆಘಾತಗಳು ಅಥವಾ ಇಂಥ ಅನಾವಶ್ಯಕಗಳೆಲ್ಲ ನಿಂತ್ಕೊಳ್ತಾ ಅಂತ ಹೇಳ್ತೀನಿ. ಸೊ ಇದನ್ನು ನಮ್ಮ ಜನರು ಎಚ್ಚೆತ್ಕೋಬೇಕು. ಯಾಕಂದರೆ ಬಳಸಿದ ವಸ್ತುಗಳನ್ನ ತಂದು ಒಂದು ಡಬ್ಬೆಲ್ಲಿ ಹಾಕ್ರಿ, ಅಥವಾ ಒಂದು ಏನಾದರೂ ರೀಸೈಕಲ್ಸ್ ಪ್ಲೇಸಲ್ಲಿ ಹಾಕ್ರಿ. ಇಲ್ಲಾಂದರೆ ಕಂಪ್ನಿಗಳು ಅದನ್ನು ವಾಪಸ್ ಬಳಕೆ ಮಾಡೋಂಥ ಸ್ಥಿತಿ ಆಗಲಿ. ಯಾಕಂದರೆ ಸಹಜವಾಗಿ ಈ ಥರ ಬಿಯರ್ ಬಾಟಲ್ಗಳು, ಸೊ ನಾವು ಚಿಕ್ಕವರಿದ್ದಾಗ ಆ ಬಾಟಲ್ನ ವಾಪಸ್ ಕೊಟ್ಟರೆ ಅವ್ರ ನಮಗೆ ₹1 ಕೊಡ್ತಾಯಿದ್ರು. ಆ ಬಾಟಲ್ಗಳು ಎಲ್ಲಿದಾವೆ ಅಂತ ಬೇರೆ ಹುಡ್ಕೋಗೋಸ್ಕರ ಬೇರೆ ಜನರಿದ್ದರು. ಆದರೆ ಈಗ ಕಂಪ್ನಿಯವರು ವಾಪಸ್ ತೊಗೊಳ್ಳೋದೇ ಇಲ್ಲ ಅಂದಮೇಲೆ ಹುಡ್ಕೋಂಥ ವ್ಯಕ್ತಿಗಳು ಕಡಿಮೆ ಆಗಿದ್ದಾರೆ. ತೊಗೊಂಡೋಗಿ ಮಾಡಿದಾಗ ಕೂಡ ₹1 ಕೊಡೋದಿಲ್ಲ ಅಂತಂದಮೇಲೆ ಯಾಕಂತೇಳಿ ಅದೆಲ್ಲ ಹೊಡೆದಾಕಿ ಬಿಸಾಕಿ ಹೋಗ್ಬಿಡ್ತಾರೆ ಜನ. ಸೊ ಇಂಥ ಕಂಪ್ನಿಗಳು ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡಿ ವಾಪಸ್ ತಂದು ಕೊಟ್ರಿಗಿನ ಇನ್ನು ನಮಗೇನು ಗಿಫ್ಟ್ ಕೊಡ್ತೀವಿ ಅಥವಾ ನಿಮ್ಗೇನೋ ಬೇರೆ ಆಫರ್ ಕೊಡ್ತೀವಿ ಅಂತ ಹೇಳಿದ್ರಿಗಿನ ಸೊ ಜನ ವಾಪಸ್ ತೊಗೊಂಡೋಗಿ ಕೊಡೋಂಥ ಸಾಧ್ಯತೆಗಳಿದೆ. ಸೊ ದಯಮಾಡಿ ಇದಕ್ಕೆ ಸರ್ಕಾರ ಎಚ್ಚೆತ್ಕೊಂಡ್ರಿಗಿನ ಇಂಥ ಅನಾಹುತಗಳು ಮತ್ತೆ ಮುಂದಿನ ದಿನಗಳಲ್ಲಿ ತಡಿಬೇಕು ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ವರ್ಷಗಳಿಂದ ಇಲ್ಲಿ ಬರ್ತಾಯಿದ್ದೀನಿ. ಬಂದಾಗ ಹಲವಾರು ಪ್ರವಾಸಿಗರೆಲ್ಲ ಬಿಸಾಕಿ ಹೋಗ್ತಾಯಿದ್ರು. ಸೊ ನನ್ನ ಸ್ನೇಹಿತರು ಏನಿಲ್ಲ ಬೋಟ್ ಅವರು ಎಲ್ಲ ಇದ್ದಾರೆ, ಅವರು ಮತ್ತು ಹಂಪಿ ಭಾಗದಿರ್ತಕ್ಕಂಥವ್ರು ಎಲ್ಲೆಲ್ಲಿ ಸಾಧ್ಯ ನಾವು ಅವೇರ್ನೆಸ್ ಕೊಟ್ಟಾಗ ನಮ್ಮ ಸ್ನೇಹಿತರ ಬಳಗ ಅಂತ ಏನು ಮಾಡ್ಕೊಂಡಿದ್ದೀವಿ, ಹಂಪಿ ಆನೆಗುಂದಿ ಈ ವ್ಯಕ್ತದಲ್ಲಿ ನಮ್ಮ ವಸ್ತು, ನಮ್ಮ ಹಂಪಿ, ನಮ್ಮ ಸ್ಥಳ, ನಮ್ಮ ಭವಿಷ್ಯನ ಒಂದು ಕಾನ್ಸೆಪ್ಟ್ ಹಿಡ್ಕೊಂಡು ಅವರೇ ನಮ್ಮ ಸ್ನೇಹಿತರುಗಳು ಎಲ್ಲರೂ ಇಂಥ ಡಬ್ಬಿಗಳನ್ನ ಖರೀದಿ ಮಾಡಿ ಅವನ್ನು ಇಟ್ಟಿದ್ದಾರೆ. ಎಷ್ಟು ಸಾಧ್ಯ ಇವತ್ತಿಗೂ ಸ್ವಲ್ಪ ಗಲೀಜು ಅನ್ನೋದು ಕಡಿಮೆ ಆಗಿದೆ. ಸೊ ಎಲ್ಲನೂ ಸರ್ಕಾರ ಮಾಡೋಕ್ಕಾಗಂಗಿಲ್ಲ, ಎಲ್ಲರೂ ಜನರು ಮಾಡೋಕ್ಕಾಗಂಗಿಲ್ಲ. ಯಾರು ನಾವು ಈ ಸ್ಥಳದಲ್ಲಿದ್ದೀವಿ ನಮ್ಮ ಸುರಕ್ಷತೆ ಮತ್ತು ನಮ್ಮ ರಕ್ಷಣೆಯಿಂದನೇ ಮುಂದಿನ ಭವಿಷ್ಯ ಉಳಿದಕ್ಕೆ ಅನ್ನೋದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ಪರಿಸರನ ಸ್ವಚ್ಛತೆ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡೋಣ.